ನಮಸ್ಕಾರ. ಬನ್ನಿ, ಮಾರ್ಚ್ 2026 ವೃಷಭ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ಕೆಲವು ಮಹತ್ವದ ಬದಲಾವಣೆಗಳನ್ನು ಮತ್ತು ಅದ್ಭುತ ಅವಕಾಶಗಳನ್ನು ಹೊತ್ತು ತರುತ್ತಿದೆ. ಗ್ರಹಗಳ ಸ್ಥಿತಿ ಹೇಗಿದೆ ಮತ್ತು ಅದು ನಮ್ಮ ಜೀವನದ ಬೇರೆ ಬೇರೆ ಭಾಗಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಅನ್ನೋದನ್ನ ವಿವರವಾಗಿ ಅರ್ಥಮಾಡಿಕೊಳ್ಳೋಣ. ಮೊದಲನೆಯದಾಗಿ ಈ ತಿಂಗಳ ಒಟ್ಟಾರೆ ಚಿತ್ರಣ ಹೇಗಿದೆ ಅಂದ್ರೆ ಇದು ತುಂಬಾ ಪಾಸಿಟಿವ್ ಆದ ತಿಂಗಳು. ಬೆಳವಣಿಗೆ, ಸಮೃದ್ಧಿ ಎಲ್ಲವನ್ನು ತರುವ ಭರವಸೆ ಇದೆ. ಹಾಗಾದ್ರೆ ಇಷ್ಟೆಲ್ಲ ಒಳ್ಳೇದಾಗೋಕೆ ಕಾರಣ ಏನು? ಯಾವ ಗ್ರಹಗಳು ಇದಕ್ಕೆ ಸಪೋರ್ಟ್ ಮಾಡ್ತಿವೆ? ಸರಿ, ಈಗ ಆ ಗ್ರಹ ಸಂಚಾರಗಳ ಬಗ್ಗೆನೇ ನೋಡೋಣ. ಈ ತಿಂಗಳ ಒಳ್ಳೆ ಫಲಿತಾಂಶಗಳಿಗೆ ಕಾರಣ ಏನು ಅಂತ ನೋಡಿ, ಈ ತಿಂಗಳು ಇಷ್ಟು ವಿಶೇಷವಾಗಿರಲು ಕಾರಣವೇ ಈ ಗ್ರಹಗಳ ಬಲವಾದ ಕಾಂಬಿನೇಷನ್. ರಾಶ್ಯಾಧಿಪತಿ ಶುಕ್ರ ಲಾಭದ ಮನೆಯಾದ 11ನೇ ಮನೆಯಲ್ಲಿದ್ದಾನೆ. ಅಂದ್ರೆ ಹಣಕಾಸಿನ ಲಾಭ, ಆಸೆಗಳು ಈಡೇರೋ ಜಾಗದಲ್ಲಿ. ಜೊತೆಗೆ ಯೋಗಕಾರಕ ಶನಿ ಕೂಡ ಜೊತೆಗಿದ್ದಾನೆ. ಇದು ಒಂದು ರೀತಿ ರಾಜಯೋಗ ಇದ್ದ ಹಾಗೆ. ಇದಕ್ಕೆ ಬೋನಸ್ ಅನ್ನೋ ಹಾಗೆ ಗುರು ಕೂಡ ನೇರ ಚಲನೆಗೆ ಬರ್ತಿದ್ದಾನೆ. ಅಂದ್ರೆ ಪಾಸಿಟಿವ್ ಎನರ್ಜಿ ಇನ್ನಷ್ಟು ಡಬಲ್ ಆಗತ್ತೆ. ಆದ್ರೆ ಒಂದು ಚಿಕ್ಕ ಎಚ್ಚರಿಕೆ ಇದೆ. ಬುಧ ವಕ್ರಿಯಾಗಿರೋದ್ರಿಂದ ಯಾವುದೇ ದೊಡ್ಡ ನಿರ್ಧಾರಗಳನ್ನ, ಪ್ಲಾನಿಂಗನ್ನ ತಿಂಗಳ ಕೊನೆಗೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಸರಿ, ಈ ಗ್ರಹಗಳ ಚಲನೆ ನಮ್ಮ ಆರೋಗ್ಯ ಮತ್ತು ಫ್ಯಾಮಿಲಿ ಲೈಫ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಬನ್ನಿ. ರಾಶ್ಯಾಧಿಪತಿ ಸ್ಟ್ರಾಂಗ್ ಆಗಿರೋದ್ರಿಂದ ಆರೋಗ್ಯದಲ್ಲಿ ಒಳ್ಳೆ ಚೈತನ್ಯ ಇರುತ್ತೆ. ಏನಾದ್ರೂ ಅನಾರೋಗ್ಯ ಇದ್ರೆ ಅದರಿಂದ ಚೇತರಿಸ್ಕೊಳ್ಳೋಕೆ ಇದು ಒಳ್ಳೆ ಸಮಯ. ಮನರಂಜನೆ, ಸಿನಿಮಾ, ಸಂಗೀತ ಅಂತ ಮನ್ಸು ಹೆಚ್ಚು ಇಷ್ಟಪಡುತ್ತೆ. ಕೆಲವರಿಗೆ ತಮ್ಮ ಲುಕ್ ಬದಲಾಯಿಸ್ಬೇಕು ಅಂತ ಅನ್ಸ್ಬಹುದು. ಹೊಸ ಬಟ್ಟೆ ತಗೊಳ್ಳೋದು, ಹೇರ್ ಸ್ಟೈಲ್ ಚೇಂಜ್ ಮಾಡೋದು, ಈ ಥರ. ಅಷ್ಟೇ ಅಲ್ಲ, ಅನೀಕ್ಷಿತವಾಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದೋ ಅಥವಾ ಆಧ್ಯಾತ್ಮಿಕ ಪ್ರಯಾಣ ಮಾಡೋ ಯೋಗ ಕೂಡ ಇದೆ. ಈಗ ಎಲ್ಲರಿಗೂ ಮುಖ್ಯವಾದ ವಿಚಾರ ಅಂದ್ರೆ ವೃತ್ತಿ, ಬಿಸ್ನೆಸ್ ಮತ್ತು ಹಣಕಾಸಿನ ವಿಷಯಕ್ಕೆ ಬರೋಣ. ಈ ತಿಂಗಳು ಈ ಕ್ಷೇತ್ರ ತುಂಬಾ ಪವರ್ಫುಲ್ ಆಗಿದೆ. ಒಳ್ಳೊಳ್ಳೆ ಅವಕಾಶಗಳು ಕಾದಿವೆ. ಈ ಚಾರ್ಟ್ ನೋಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ವೃತ್ತಿ ಅಂದ್ರೆ ಕರಿಯರ್ ಗ್ರೋತ್ ತುಂಬಾ ಚೆನ್ನಾಗಿದೆ. ಹಣಕಾಸಿನ ಲಾಭನೂ ಹೆಚ್ಚಾಗೇ ಇದೆ. ಆದ್ರೆ ಬಿಸ್ನೆಸ್ ಮತ್ತೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಬನ್ನಿ, ಇದರಲ್ಲಿ ಒಂದೊಂದನ್ನು ಡೀಟೇಲ್ ಆಗಿ ನೋಡೋಣ. ಗುರುಗ್ರಹ ಮಾರ್ಚ್ 11ನೇ ತಾರೀಖಿನಿಂದ ಪೂರ್ತಿಯಾಗಿ ಬಲಗೊಳ್ಳುತ್ತಾನೆ. ಹಾಗಾಗಿ ಆ ದಿನದ ನಂತರ ದೊಡ್ಡ ಮಟ್ಟದ ಹಣಕಾಸಿನ ಲಾಭಗಳನ್ನು ನಿರೀಕ್ಷಿಸಬಹುದು. ಎಲ್ಲೋ ನಿಂತು ಹೋಗಿದ್ದ ಹಣ ವಾಪಸ್ ಬರಬಹುದು. ಇನ್ಶೂರೆನ್ಸ್, ಷೇರು ಮಾರುಕಟ್ಟೆ ಅಥವಾ ಪೂರ್ವಜರ ಆಸ್ತಿಯಿಂದಲೂ ಹಣ ಬರುವ ಸಾಧ್ಯತೆಯಿದೆ. ಇನ್ನು ಕೆಲ್ಸದಲ್ಲಿರೋರ್ಗೆ ಇದು ನಿಜಕ್ಕೂ ಒಂದು ಅದ್ಭುತ ಸಮಯ ಅಂತಾನೇ ಹೇಳ್ಬೋದು. 10ನೇ ಮನೆಯ ಅಧಿಪತಿ ಮತ್ತು ರಾಶ್ಯಾಧಿಪತಿ ಇಬ್ರೂ ಲಾಭದ ಮನೆಯಲ್ಲಿರೋದ್ರಿಂದ ಮಾಡೋ ಕೆಲ್ಸಕ್ಕೆ ಒಳ್ಳೆ ಹೆಸರು ಸಿಗುತ್ತೆ. ಬಾಸ್ ಕಡೆಯಿಂದ ಮೆಚ್ಚುಗೆ, ಹೊಸ ಜವಾಬ್ದಾರಿ ಅಥವಾ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿವೆ. ವ್ಯಾಪಾರ ಮಾಡೋರಿಗೆ ಈ ತಿಂಗಳು 2 ಭಾಗಗಳಾಗಿ ವಿಂಗಡಿಸಬಹುದು. ತಿಂಗಳ ಮೊದಲರ್ಧದಲ್ಲಿ ಅಂದ್ರೆ ಮಾರ್ಚ್ 18ರವರೆಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಅಥವಾ ಮೆಷೀನ್ ಕೆಟ್ಟೋಗೋದು, ಈ ತರಹದ ಚಿಕ್ಕ ಪುಟ್ಟ ಅಡೆತಡೆಗಳು ಬರಬಹುದು. ಆದ್ರೆ ತಲೆ ಕೆಡಿಸ್ಕೊಳ್ಬೇಕಿಲ್ಲ, ಯಾಕಂದ್ರೆ ಮಾರ್ಚ್ 18ರ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಗತ್ತೆ. ಸಮಸ್ಯೆಗಳೆಲ್ಲ ಬಗೆಹರಿದು ಹೊಸ ಕಾಂಟ್ರಾಕ್ಟ್ಗಳು, ಹೊಸ ಗ್ರಾಹಕರು ಸಿಗೋಕೆ ಶುರುವಾಗತ್ತೆ. ಲಾಭದಾಯಕ ಒಪ್ಪಂದಗಳಾಗೋದು ಖಚಿತ. ಇನ್ನು ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಬಂದ್ರೆ ಬುಧ ಮಾರ್ಚ್ 20ರವರೆಗೆ ವಕ್ರಿಯಾಗಿರೋದ್ರಿಂದ ಷೇರು ಮಾರುಕಟ್ಟೆಯಲ್ಲಿ ಇರೋರಿಗೆ ಇದೊಂದು ಪ್ರಮುಖ ಸಲಹೆ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂದ್ರೆ ಇವತ್ತು ತಗೊಂಡು ನಾಳೆ ಮಾರೋದು, ಈ ತರಹದ ರಿಸ್ಕ್ ತಗೊಳ್ಳೋಕೆ ಹೋಗ್ಬೇಡಿ. ಬದಲಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಹರಿಸಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಸರಿ, ಇಲ್ಲಿಯವರೆಗೆ ಇಲ್ಲೆಲ್ಲವೂ ಚೆನ್ನಾಗೇ ಇದೆ. ಆದ್ರೆ ಸಂಬಂಧಗಳ ವಿಷಯದಲ್ಲಿ ಅಂದ್ರೆ ಪ್ರೀತಿ ಮತ್ತು ಮದುವೆ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ತಾಳ್ಮೆ ಮತ್ತು ತಿಳುವಳಿಕೆ ಬೇಕಾಗತ್ತೆ. ಇದಕ್ಕೆ ಒಂದು ನಿರ್ದಿಷ್ಟ ಗ್ರಹಗಳ ಸ್ಥಿತಿ ಕಾರಣ. ಹಾಗಾದ್ರೆ ಈ ಸಂಬಂಧಗಳಲ್ಲಿ ಬರುವ ಸಣ್ಣಪುಟ್ಟ ಒತ್ತಡವನ್ನು ಹೇಗೆ ನಿಭಾಯಿಸೋದು? ಇದು ಈ ತಿಂಗಳ ಪ್ರಮುಖ ಸವಾಲು ಅಂತಾನೂ ಹೇಳ್ಬೋದು. ಇದಕ್ಕೆ ಒಂದೇ ಉತ್ತರ: ತಾಳ್ಮೆ. 7ನೇ ಮನೆಯ ಅಧಿಪತಿಯಾದ ಕುಜ ರಾಹುವಿನ ಜೊತೆ ಸೇರೋದ್ರಿಂದ ಸಣ್ಣ ಸಣ್ಣ ವಿಷಯಗಳಿಗೂ ವಾದ, ಜಗಳ ಆಗುವ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ತಾಳ್ಮೆಯಿಂದ ವರ್ತಿಸೋದೇ ದೊಡ್ಡ ಅಸ್ತ್ರ. ಇಲ್ಲಿ ನೆನಪಿಡಬೇಕಾದ ಮುಖ್ಯ ವಿಷಯ ಅಂದ್ರೆ ಈ ಸಮಸ್ಯೆಗಳೆಲ್ಲ ತಾತ್ಕಾಲಿಕ. ಸಂಗಾತಿಗ ಆಫೀಸ್ನಲ್ಲಿ ಕೆಲ್ಸದ ಒತ್ತಡ ಜಾಸ್ತಿ ಇರ್ಬೋದು, ಅಥವಾ ಮನೆಯಲ್ಲಿ ಮೊಬೈಲ್, ಟಿವಿ ಕೆಟ್ಟೋಗಿ ಅವರಿಗೆ ಕಿರಿಕಿರಿಯಾಗಿರ್ಬೋದು. ಇಂಥ ಸಮಯದಲ್ಲಿ ಅವರನ್ನ ಅರ್ಥ ಮಾಡ್ಕೊಂಡು ಸಪೋರ್ಟ್ ಆಗಿ ನಿಲ್ಲೋದು ಬಹಳ ಮುಖ್ಯ. ಇದೇನು ದೊಡ್ಡ ಸಮಸ್ಯೆಯಲ್ಲ, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡ್ರೆ ಸಾಕು. ಹಾಗಾದ್ರೆ ಇಷ್ಟೆಲ್ಲ ಪಾಸಿಟಿವ್ ಎನರ್ಜಿ ಇರೋವಾಗ ಇದನ್ನ ಯಶಸ್ವಾಗಿ ಬದಲಾಯಿಸೋದು ಹೇಗೆ? ನೋಡಿ, ಗ್ರಹಗಳು ಸಪೋರ್ಟ್ ಮಾಡಿದ್ರೂ ನಮ್ಮ ಪ್ರಯತ್ನ ಕೂಡ ಅಷ್ಟೇ ಮುಖ್ಯ.
ಈ ತಿಂಗಳ ಅವಕಾಶಗಳನ್ನ ಪೂರ್ತಿಯಾಗಿ ಬಳಸ್ಕೊಳ್ಳೋಕೆ ಇಲ್ಲೊಂದು ಸಿಂಪಲ್ 4 ಸ್ಟೆಪ್ ಪ್ಲಾನ್ ಇದೆ. ಮೊದಲನೇದಾಗಿ ಏನು ಸಾಧಿಸಬೇಕು ಅಂತ ಸ್ಪಷ್ಟವಾದ ಗುರಿ ಇಟ್ಕೊಳ್ಳಿ. ಎರಡನೇದು, ಆ ಗುರಿಗಳ ಮೇಲೇನೆ ಪೂರ್ತಿ ಗಮನ ಇರ್ಲಿ. ಮೂರನೇದು, ಆ ಗುರಿ ಮುಟ್ಟೋಕೆ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಕೊನೆಯದಾಗಿ, ಆ ಪ್ಲಾನ್ ಪ್ರಕಾರ ಸುಮ್ನೆ ಕೂರ್ದೆ ಕೆಲಸ ಶುರು ಮಾಡಿ. ಈ ತಿಂಗಳ ಮುಖ್ಯ ಸಂದೇಶವೇ ಇದು. ಗ್ರಹಗಳು ಇಷ್ಟೆಲ್ಲ ಅನುಕೂಲಕರವಾಗಿರುವಾಗ ನಾವು ಮಾಡೋ ಪ್ರಯತ್ನಗಳಿಗೆ ತುಂಬಾ ಸುಲಭವಾಗಿ ಒಳ್ಳೆ ಫಲಿತಾಂಶ ಸಿಗುತ್ತೆ. ಬೇರೆ ಸಮಯದಲ್ಲಿ 100% ಎಫರ್ಟ್ ಹಾಕಿದ್ರೆ 50% ರಿಸಲ್ಟ್ ಸಿಗಬಹುದು. ಆದರೆ ಈ ತಿಂಗಳು 50% ಎಫರ್ಟ್ ಹಾಕಿದ್ರೂ 100% ರಿಸಲ್ಟ್ ಸಿಗುವ ಸಾಧ್ಯತೆ ಇದೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಈ ತಿಂಗಳ ಅದ್ಭುತವಾದ ಗ್ರಹಸ್ಥಿತಿಗಳನ್ನು ಬಳಸಿಕೊಂಡು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಯಾವ ರೀತಿ ಯೋಜನೆಗಳನ್ನು ರೂಪಿಸಬಹುದು? ಯೋಚಿಸಿ.